ಸುದ್ದಿಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಗೌರಿಬಿದನೂರು ನಗರದ ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡರ ಅಧ್ಯಕ್ಷತೆಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಮುದಾಯದವರ ಕುಂದುಕೊರತೆಗಳ ಸಭೆಯನ್ನು ಏರ್ಪಡಿಸಲಾಗಿತ್ತು. ಸಭೆಯಲ್ಲಿ ಭಾಗವಹಿಸಿದ್ದ ವಾಲ್ಮೀಕಿ ಸಮುದಾಯದ ಮುಖಂಡರಾದ ಆರ್ ಅಶೋಕ್ ಕುಮಾರ್ ಮಾತನಾಡುತ್ತಾ, ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳ ವಸತಿ ನಿಲಯಗಳಿಗೆ ಶಾಸಕರು ಹಾಗೂ ಅಧಿಕಾರಿಗಳು ಕಾಲಕಾಲಕ್ಕೆ ಭೇಟಿ ನೀಡಿ ಅಲ್ಲಿನ ವಿದ್ಯಾರ್ಥಿಗಳ ಜೊತೆ ಚರ್ಚಿಸಿ ಅವರುಗಳ ಕುಂದುಕೊರತೆಗಳನ್ನು ವಿಚಾರಿಸಬೇಕು ಮತ್ತು ವಿದ್ಯಾರ್ಥಿಗಳಿಗೆ ಅಗತ್ಯವಾದ ತರಬೇತಿ ಶಿಬಿರಗಳನ್ನು ಆಯೋಜಿಸಿ ಅವರನ್ನು ಭೌತಿಕವಾಗಿ ಸದೃಢರಾಗಿ ಮಾಡಬೇಕು ಮತ್ತು ಶೋಷಿತರ ಸವಲತ್ತುಗಳು ಇತರರ ಪಾಲಾಗದಂತೆ ಎಚ್ಚರಿಕೆ ವಹಿಸಬೇಕೆಂದು ತಿಳಿಸಿದರು. ದಲಿತ ಮುಖಂಡ ಇಡಗೂರು ಸೋಮಯ್ಯ ಮಾತನಾಡುತ್ತಾ, ತಾಲೂಕಿನ ಹಳ್ಳಿಗಳಲ್ಲಿ ಅಕ್ರಮ ಮದ್ಯ ಮಾರಾಟದ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯ ನರಸಿಂಹಮೂರ್ತಿ ಮಾತನಾಡುತ್ತಾ, ತಾಲೂಕ್ ಪಂಚಾಯಿತಿ ಹಾಗೂ ಗ್ರಾಮ ಪಂಚಾಯಿತಿಗಳಲ್ಲಿ ಎಸ್ಸಿ ಎಸ್ಟಿ ಸಮುದಾಯಗಳಿಗೆ ಮೀಸಲಿಟ್ಟ ಅನುದಾನವನ್ನು ಸಮರ್ಪಕವಾಗಿ ಬಳಸುವಲ್ಲಿ ಅಧಿಕಾರಿಗಳು ವಿಫಲರಾಗಿದ್ದಾರೆ. ಅಂತಹ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದರು. ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಲ್ಲಸಂದ್ರ ಗಂಗಾಧರಪ್ಪ ಮಾತನಾಡುತ್ತಾ, ತಾಲೂಕಿನಲ್ಲಿ ಅಗತ್ಯವಿರುವ ಕಡೆ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕೆಂದು ತಿಳಿಸಿದರು. ಹುಲಿಕುಂಟೆ ಅಶ್ವತ್ಥಪ್ಪ ಮಾತನಾಡುತ್ತಾ, ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಅಂಬೇಡ್ಕರ್ ಪ್ರತಿಮೆಯನ್ನು ಸ್ಥಾಪಿಸಬೇಕೆಂದು ಒತ್ತಾಯಿಸಿದರು. ಉದ್ಗೂರು ನಂಜುಂಡಪ್ಪನವರು ಮಾತನಾಡುತ್ತಾ, ನಿವೇಶನ ರಹಿತ ವಸತಿ ರಹಿತ ದಲಿತರಿಗೆ ನಿವೇಶನ ಮತ್ತು ವಸತಿ ಸೌಲಭ್ಯಗಳನ್ನು ಕಲ್ಪಿಸಬೇಕು ಮತ್ತು ದಲಿತ ಕೇರಿಗಳಲ್ಲಿ ಅಗತ್ಯವಿರುವ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕೆಂದರು. ಸಭೆಯಲ್ಲಿ ತಹಶೀಲ್ದಾರ್ ಮಹೇಶ್ ಎಸ್ ಪತ್ರಿ, ಸಮಾಜ ಕಲ್ಯಾಣಾಧಿಕಾರಿ ಚೆನ್ನಪ್ಪ ಗೌಡ ನಾಯ್ಕರ್, ಪೊಲೀಸ್ ವೃತ್ತ ನಿರೀಕ್ಷಕ ಕೆಪಿ ಸತ್ಯನಾರಾಯಣ್, ನಗರಸಭೆ ಆಯುಕ್ತೆ ಗೀತಾ, ಬಿಇಒ ಶ್ರೀನಿವಾಸ ಮೂರ್ತಿ, ಸಿಡಿಪಿಒ ಅಧಿಕಾರಿ ಕರಿಯಪ್ಪ, ದಲಿತ ಮುಖಂಡರಾದ ಚೆನ್ನಪ್ಪ, ಬಿಕೆ ನರಸಿಂಹಮೂರ್ತಿ, ಜೆಕೆ ಗಂಗಾಧರ್, ಸನಂತ್ ಕುಮಾರ್, ಸಿಜಿ ಗಂಗಪ್ಪ, ಎಲ್ಎಲ್ಬಿ ಗಂಗಾಧರಪ್ಪ, ಲಕ್ಷ್ಮೀನಾರಾಯಣ್, ಆದೀಶ್, ಸತ್ಯನಾರಾಯಣ್, ಉದುತಿ ಗಂಗಾಧರ್, ಮುನಿಯಪ್ಪ, ಬಾಲಪ್ಪ, ವೆಂಕಟೇಶ್, ಗಂಗಪ್ಪ, ಕೃಷ್ಣಪ್ಪ ಹಾಗೂ ನೂರಾರು ಸಂಖ್ಯೆಯಲ್ಲಿ ದಲಿತ ಮುಖಂಡರು ಈ ಸಭೆಯಲ್ಲಿ ಭಾಗವಹಿಸಿದ್ದರು. ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಕುಂದುಕೊರತೆಗಳನ್ನು ನಾವು ಸಭೆಯಲ್ಲಿ ತಗೊಂಡಿದ್ವಿ. ಎಲ್ಲ ಸಮುದಾಯದ ಮುಖಂಡರು ಹಾಜರಿದ್ದರು, ಜನಪ್ರತಿನಿಧಿಗಳು ಕೂಡ ಹಾಜರಿದ್ದರು. ಪ್ರಮುಖವಾಗಿ ಏನೇನು ವಿಷಯಗಳನ್ನ ಡಿಸ್ಕಷನ್ ಆಗುವಂತಂದರೆ, ಮುಖ್ಯವಾಗಿ ಒಂದು ಸ್ಮಶಾನದ ವ್ಯವಸ್ಥೆ ಇರ್ಬೋದು, ಆಮೇಲೆ ಹಳ್ಳಿಗಳಲ್ಲಿ ಚರಂಡಿ ವ್ಯವಸ್ಥೆಗಳು, ಆಮೇಲೆ ನಿವೇಶನಗಳು, ಆಮೇಲೆ ಆಶ್ರಯ ಯೋಜನೆ ಆಲ್ರೆಡಿ ಕೆಲವೊಂದು ನಿವೇಶನ ಕೊಟ್ಟಿದ್ರು ಕೂಡ ಖಾತೆ ಮಾಡೋಕ್ಕಾಗದೇ ಇರೋ ಸಮಸ್ಯೆಗಳನ್ನು ಕೂಡ ಹೇಳಿದರು. ಇದೆಲ್ಲನೂ ಕೂಡ ಹಂತ ಹಂತವಾಗಿ ಬಗೆಹರಿಸ್ತೀವಿ ಅಂತ ಇದು ಮಾಡಿದ್ದೀವಿ. ಹಾಗೆ ನಾವು ಕ್ರಮನೂ ಕೂಡ ಕೆಲವೊಂದಕ್ಕೆ ತಗೊಂಡಿದ್ದೀವಿ. ಎಲ್ಲನೂ ಕೂಡ ನಾವು ಬಗೆಹರಿಸ್ತೀವಿ ಅಂತ ಒಂದು ಮಾಧ್ಯಮದ ಮುಖಾಂತರ ತಮಗೆಲ್ಲ ಹೇಳ್ತಾ, ಪೊಲೀಸ್ ಬೀಟ್ ವ್ಯವಸ್ಥೆ ಕೂಡ ಹೇಳಿದ್ದಾರೆ. ಅವರು ಕೂಡ ಕ್ರಮ ತಗೊಂಡ CCTV ಬಗ್ಗೆ ಹೇಳಿದರು. ಆಲ್ರೆಡಿ ಟೆಂಡರ್ ಕೂಡ CCTVಯನ್ನು ಅಳವಡಿಸಿಕೊಂಡು ಟೆಂಡರ್ ಕೂಡ ನೋಟ್ ಮಾಡಿದ್ದಾರೆ. ಏನು ನಮ್ಮ SC/ST ಸಮಸ್ಯೆಗಳಿದ್ದಾವೆ ಅವನ್ನ ಬಗೆಹರಿಸ್ತೀವಿ ಅಂತ ಸರ್.